ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಭಾರತದ 90% ಜನ ಎದ್ದು ತಕ್ಷಣ ಕುಡಿಯುವಂಥ ಟೀ ರಿವ್ಯೂ ಮಾಡೋಣ ಅಂತ ಹೋಗ್ತಾ ಇದ್ವಿ. ಬನ್ನಿ ಕೇಳೋಣ, ಯಾವ್ದಾನ ಅಂಗಡಿಲಿ ಹೋಗಿ ಕೇಳೋಣ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ಯಾವಾಗಲೂ ಕುಡಿಯೋ ಒಂದು ಟೀ ಅಂಗಡಿಲಿ ಹೋಗಿ ಕೇಳೋಣ. ಗಿರೀಶ್ ಅಂತ ಅವರು ರಿವ್ಯೂ ಮಾಡೋಕೆ ಒಪ್ಕೊಂಡ್ರೆ ನಿಮಗೆ ಸೋಮವಾರ ಲಾಕ್ ಸಿಗುತ್ತೆ. ಬನ್ನಿ ಹೋಗಿ ಕೇಳೋಣ. ಹಾಯ್ ಗೈಸ್, ಹೇಳಿದ್ನಲ್ಲ ಟೀ ಅಂಗಡಿ ಬಂದಿದ್ದೀವಿ. ನಾವು ಟೀ ಕುಡಿದ್ವಿ, ಕೇಳಿದ್ವಿ, ಅವ್ರು ಒಪ್ಕೊಂಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಭ್ರಮೆ ನೋ ಪ್ರಾಬ್ಲಮ್. ಹಾಯ್ ಗೈಸ್, ಅದೇ ಅವ್ರು ಫಸ್ಟು ಆಫ್ಲೈನಲ್ಲಿ ಒಪ್ಕೊಂಡಿದ್ರು. ಬಟ್ ಕ್ಯಾಮ್ರಾ ಎತ್ಕೊಂಡು ಹೋಗೋ ಅಷ್ಟೊತ್ತಿಗೆ ಇಲ್ಲ ಆಮೇಲೆ ಬರ್ತೀಯಲ್ಲ ಹೇಳ್ತೀನಿ ಅಂದರು. ಸೊ ಅದಕ್ಕೆ ಟೀ ಅಲ್ವಾ, ನಾನೇ ಮನೇಲಿ ಮಾಡಿ ಅದನ್ನೇ ರಿವ್ಯೂ ಮಾಡ್ತೀನಿ. ನಾಳೆಯಿಂದ ಹೊಸದಾಗಿ ಏನಾದರೂ ತರ್ತೀನಿ. ಫಸ್ಟ್ ಟ್ರೈ ಅಲ್ವಾ, ಡೋಂಟ್ ಫೀಲ್ ಬ್ಯಾಡ್. ಬನ್ನಿ ನಾವೇ ಟೀ ಮಾಡಿ ಮಾಡೋಣ. ಹಾಯ್ ಗೈಸ್, ಅದೇ ಈಗ ಅಂಗಡಿಗೆ ಹೋಗ್ಬಿಟ್ಟು ಹಾಲು ತಗೋ ಬಂದೆ. ಲೆಟ್ಸ್ ಸ್ಟಾರ್ಟ್ ದ ಟೀ ಮಾಡ್ತಾ ಮತ್ತೆ ಅದು ಹೇಗೆ ಹುಟ್ಟಿತು, ಅದರ ವಿಶೇಷಗಳು, ಅದರ ಗುಣಗಳು ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಮಾಡೋಣ. ಈಗ ಈ ಬಿಸಿ ನೀರಾದ್ಮೇಲೆ ಬಿಸಿನೀರಿಗೆ ಸ್ವಲ್ಪ ಟೀ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, ಟೀ ಪುಡಿ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಟೀ ಹುಟ್ಟಿದ್ದು ಚೀನಾ ದೇಶದಲ್ಲಿ. ಹೇ ಗೈಸ್, ಇದೆ ಅಂದ್ಕೊಳ್ತೀನಿ. ನೀಟಾಗಿ ಬೇಯ್ತಾ ಇದೆ. ಬನ್ನಿ ಟೀಗೆ ಹಾಲು ಹಾಕೋಣ. ಮತ್ತು ನಿಮ್ಗೊಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ತೀನಿ ಟೀ ಬಗ್ಗೆ. ಅದು ಗೂಗಲ್ ಜಮ್ನಿದಲ್ಲಿ ನೋಡಿಕೊಂಡು ಎಲ್ರಿಗೂ ಸಿಗುತ್ತೆ, ಬಟ್ ಕೊಡ್ತೀನಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ಡೈರೆಕ್ಟಾಗಿ ಹಾಕಿ. ನೆಕ್ಸ್ಟ್ ಟೈಮಿಂದ ಆ ಥರ ಕೊಡೋಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್. ಹಾಲು ಹಾಕ್ತಾಯಿದ್ದೀನಿ ಈಗ ಟೀಗೆ. ಸಾಕು, ಇನ್ನೂ ಹಾಲು ಮಿಕ್ಕಿದೆ. 13 ರೂಪಾಯಿ ಹಾಲು, ಇನ್ನೂ ಒಂದು 6-7 ರೂಪಾಯಿ ಹಾಲು ಅದರಲ್ಲೇ ಇದೆ. ಬಟ್ ಈಗಲೇ 3 ಲೋಟ ಆಗುತ್ತೆ ಅದರಲ್ಲಿ. ಸೊ ಬನ್ನಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾನು ಆಗಲೇ ಹೇಳ್ದಂಗೆ ಈ ಟೀ ಹುಟ್ಟಿದ್ದು ಚೀನಾ ದೇಶದಲ್ಲಿ ಅಂತ ChatGPT ಹೇಳ್ತಾ ಇದೆ. ನನಗೂ ಕನ್ಫರ್ಮ್ ಇಲ್ಲ. ಮತ್ತು ರಾಜ ಬಿಸಿನೀರು ಕುಡಿಯುವಾಗ ಗಿಡದ ಎಲೆಗಳು ಅದರಲ್ಲಿ ಬಿದ್ದು ಅದೇ ಟೀ ಆಗಿದ್ದು ಅಂತ ChatGPT ಮೂಲಕ ತಿಳ್ಕೊಂಡೆ ನಾನು. ಅದು ನಿಜನ ಸುಳ್ಳ ಗೊತ್ತಿಲ್ಲ ನನಗೆ. ಸೊ ಪ್ರತಿದಿನ ನೀರು ಜೊತೆ ಕುಡಿಯೋದೇ ಟೀ ಭಾರತ ದೇಶದಲ್ಲಿ ನಿಮ್ಗೆ ಗೊತ್ತು ಎಷ್ಟು ಫೇಮಸ್ ಅಂತ. ಟೀ ಇಲ್ಲಾಂದರೆ ನನಗೂ ಕೂಡ ಡೇಸ್ ಆಗಲ್ಲ. ನೋಡೋಣ. ಮತ್ತು ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ. ಸೊ ಹಾಗೆ ಟೀ ಮಿತವಾಗಿದ್ದರೆ ಎಲ್ಲ ಒಳ್ಳೆಯದಾಗಿರುತ್ತೆ. ಅತಿ ಆದರೆ ಗ್ಯಾಸ್ಟ್ರಿಕ್, ನಿದ್ರಾಹೀನತೆ ಅಂತೆಲ್ಲ ಬರ್ತಾ ಇದೆ ಇಲ್ಲಿ. ಸೊ ನೋಡಿ, ಟೀ 2 or 3 ಟೈಮ್ಸ್ ಓಕೆ. ಅದಕ್ಕಿಂತ ಜಾಸ್ತಿ ಕುಡಿದ್ರು ಏನಾಗಲ್ಲ. ರಿಯಾಲಿಟಿ ಚೆಕ್ ಮಾಡೋಕೆ ಟೀ ಕುಡ್ಕೊಂಡೆ ಎಷ್ಟೋ ಜನ ಬದುಕ್ಬಿಟ್ಟಿದ್ದಾರೆ. ನೋಡಿ, ನಿಮ್ಮ ಇಷ್ಟ, ನಾನೇನು ಹೇಳಲ್ಲ. ಮತ್ತು ಟೀ ರಿವ್ಯೂ ಕೊಡೋಣ. ಟೀ ಆಗ್ತಾ ಇದೆ. ಅದೇ ಈಗ ಟೀ ಕುದಿ ಬಂತು. ಸಕ್ಕರೆ ಹಾಕೋಣ, 2 ಸ್ಪೂನ್ ಸಕ್ಕರೆ. ನಾನು ಇದುವರೆಗೂ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಮುಲಾಜಿಲ್ಲದೆ ಡಿಸ್ಲೈಕ್ ಮಾಡಿ. ನಾನು ಇನ್ನೂ ಚೆನ್ನಾಗಿ ವಿಡಿಯೋ ತರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಗಿದೆ, ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ನಾವೇ. ಓಕೆ, ಆರಾಮ್ಸೆ 3 ಲೋಟ ಆಗಿದೆ. 1/4 ಲೀಟ್ರಲ್ಲಿ ಅರ್ಧ ಹಾಲಲ್ಲಿ. ಡೋಂಟ್ ಫೀಲ್ ಬ್ಯಾಡ್. ಓಕೆ ಫ್ರೆಂಡ್ಸ್, ಟೀ ರೆಡಿ ಆಗಿದೆ. ಇದ್ರ ರಿವ್ಯೂ ಕೊಡ್ತೀನಿ. ನಂದೆಲ್ಲ ಆನೆಸ್ಟ್ ರಿವ್ಯೂನೇ. ಯು ಕ್ಯಾನ್ ಸಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವು ರೆಡಿಯಾಗಿದೆ ಟೀ.
ಸ್ಟಾರ್ಟ್ ಮಾಡೋಣ, ಟೇಸ್ಟ್ ಮಾಡೋಣ. ಸ್ಮೆಲ್ಲು ಮನೇಲೇ ಮಾಡಿರೋದಲ್ಲ, ಸೊ ನಂಗೆ ಮಾಡೋಕ್ಕೆ ಬರಲ್ಲ. ಬರೀ ಹಾಲಲ್ಲಿದೆ. ಜಸ್ಟ್ ನಾನು ಇವಾಗ ತಾನೇ ಕುಡಿದ್ಬಿಟ್ಟು ಬಂದಿದ್ದು. ಅವರು ನೋ ಅಂದಿದ್ದಕ್ಕೆ ಮತ್ತೆ ಮನೇಲಿ ಮಾಡಿದೆ. ಹಾಲಲ್ಲೇ ಇದೆ. ಸಕ್ಕರೆ ಜಾಸ್ತಿ ಆಗಿದೆ. ಸೊ ಟೀ ಚೆನ್ನಾಗಿದೆ. ಓಕೆ, ಗುಡ್. ಚೆನ್ನಾಗಿದೆ ಟೀ. ಮತ್ತು ಇದೇ ಥರ ಬೇರೆ ಬೇರೆ ರಿವ್ಯೂಸ್ ಇನ್ನೂ ಚೆನ್ನಾಗಿ ಕೊಡ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.